ಹೇಳಿ ಸರ್, ಕಳೆದ ಬಾರಿಗಿಂತ ಚುನಾವಣೆ ಈಗ ಹೇಗಿದೆ ಸರ್? ಈ ಸತಿ ಲೋಕಸಭಾ ಚುನಾವಣೆಗೆ ನಮ್ಮ ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರಾದ ಶ್ರೀನಣ್ಣನವರು ಅತಿ ಹೆಚ್ಚು ಅಭಿವೃದ್ಧಿ. ಈ ಸತಿ ಏನು ಅಭಿವೃದ್ಧಿಗೆ ಓಟು. ಆಮೇಲೆ ಅದಂತೆ ನಮ್ಮ ನಾಯಕರಾದ ಕಾಂತಣ್ಣನವರು, ಈ ಬಿಲ್ಮಂಗಲ ಗ್ರಾಮದಲ್ಲಿ ಕಾಂತಣ್ಣವರು ಇರೋದೇ ನಮಗೆ ಹೆಮ್ಮೆ. ಅದರಿಂದ ಅವರ ಮುಖಾಂತರ, ಜನಪ್ರಿಯ ಶಾಸಕರ ಶ್ರೀನಣ್ಣವ್ರ ಮುಖಾಂತರ ಅತಿ ಹೆಚ್ಚು ಕಾಂಗ್ರೆಸ್ ಲೀಡ್ ಆಗ್ತದೆ ಬಿಲ್ಮಂಗಲ ಗ್ರಾಮದಲ್ಲಿ. ಆಮೇಲೆ ನಾವು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಟ್ಟಾಳು ಹೊಡ್ತಿ ಬಿಲ್ಮಂಗಲ ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಕಾಂಗ್ರೆಸ್ ಮಾಡ್ತಾ ಇದ್ದೀವಿ. ಇಲ್ಲಿ ತಾಲೂಕಿನಲ್ಲಿ ಭರ್ಜರಿ ಪ್ರಚಾರ ಮಾಡಿ ಸಾಕಷ್ಟು ಸಹಸ್ರಾರು ಸಂಖ್ಯೆಯ ಜನ ಸೇರಿಸಿದ್ರಿ. ಎಲ್ಲೋ ಒಂದ್ ಕಡೆ ಅದು ಸೇರಿರೋದಲ್ಲ, ಅದು ಜನಗಳು ನಮ್ಮ ಶ್ರೀನಣ್ಣವ್ರನ್ನ ಅಭಿವೃದ್ಧಿ ನೋಡಿ ಬಂದಿರೋ ಜನಗಳು. ಈ ಇತಿಹಾಸದೊಳಗೆ ಯಾವತ್ತೂ ಆತರ ಬಂದಿಲ್ಲ. ಹೆಂಗೆ ಅಂದ್ರೆ ಶ್ರೀನಣ್ಣ ಅಭಿವೃದ್ಧಿ ಮಾಡ್ತಾರೆ ಪ್ರತಿಯೊಂದು. ಇವಾಗ ನೋಡಿ ನಮ್ಮೂರ್ದು ಅಷ್ಟೇ ಪ್ರತಿಯೊಂದನ್ನು ಎಲ್ಲಾನು ಹೈಟೆಕ್ ಆಗಿ ಇವಾಗ UGD ಪ್ಲಸ್ ಕಾಂಕ್ರೀಟ್ ಮೋರಿ CC ಟ್ರೈನು ಎಲ್ಲಾನು ಅದ್ದೂರಿಯಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಬೋರ್ ಹಾಕ್ಸವ್ರೆ. ಅದೇ ರೀತಿ ನಮ್ಮ ಕೆರೆ ಅಭಿವೃದ್ಧಿಗೆ 18 ಕೋಟಿ ಆಲ್ರೆಡಿ ಇದು ಪ್ರಣಾಳಿಕೆ ರಿಲೀಸ್ ಆಗೈತೆ. ವಾಕಿಂಗ್ ಟ್ರ್ಯಾಕ್, ಆಮೇಲೆ ಜಿಮ್ನಾಸ್ಟಿಕ್, ಯೂತ್ಸ್ಗೋಸ್ಕರ ಲೈಬ್ರರಿ ಎಲ್ಲಾನು ಓದೋ ಹುಡುಗರಿಗೆಲ್ಲಾನು ಅಭಿವೃದ್ಧಿ ಮಾಡ್ತಾರೆ. ಅದರಿಂದ ಶ್ರೀನಣ್ಣ ನೋಡಿ ಆಮೇಲೆ ಕಾಂತಣ್ಣವ್ರ ಮುಖಾಂತರ ಅತಿ ಹೈಯೆಸ್ಟ್ ನಾವು ಓಟ್ ಕೊಟ್ಟು ಕಾಂಗ್ರೆಸ್ಗೆ ಗೆಲ್ಲಿಸ್ತೀವಿ. ಬಿಜೆಪಿ ಅವರ ಒಂದು ಆತ್ಮಸ್ಥೈರ್ಯ ಕುಗ್ಸೋಕೋಸ್ಕರ ಶಕ್ತಿ ಪ್ರದರ್ಶನ ಈಗ ಅವ್ರೇ ಕುಗ್ಗೋಗ್ಬಿಟ್ಟಾರೆ. ನಾವೇ ಕುಗ್ಸೋದೇನಿಲ್ಲ, ಬಿಜೆಪಿ ಕುಗ್ಗೋಗ್ರೆ. ಯಾಕಂದ್ರೆ ನಿಮಗೆ ಗೊತ್ತಿರ್ತಾರೆ ಮೀಡಿಯಾದವ್ರಿಗೆ ಎಲ್ಲಿ ಏನಿರ್ತಾರೆ ಅಂದ್ರೆ ಅವ್ರು ಫಸ್ಟ್ ಇದ್ದಿದ್ದು ಹುಮ್ಮಸ್ಸೆ ಬೇರೆ. ಇವು ನಮ್ಮ JDS ಅವರು ಇದ್ರು, ಪಾಪ ಅವ್ರಿಗೆ ಚಿಹ್ನೆ ಇಲ್ದಂಗೆ ಆಗ್ಬಿಡ್ತು. ಅದೇ ನನಗೆ ಬೇಜಾರು. ನಾವಿದ್ದಾಗ ಚೆನ್ನಾಗಿತ್ತು ಚಿಹ್ನೆ, ಇವಾಗ ನಾವ್ ಇಲ್ವಲ್ಲ, ಅದರಿಂದ ಚಿಹ್ನೆ ಹೊರಟಾಯ್ತು. ಅದೇ ನಮಗೆ ಬೇಜಾರು. ವಾಸು, ಚುನಾವಣೆ ಬಗ್ಗೆ ಹೇಗಿದೆ ಹುಮ್ಮಸ್ಸು ಮತ್ತೆ ಏನಂತಾರೆ ಜನ? ನಾವೆಲ್ಲ ವಾಜರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 157ರಲ್ಲಿ ಹಬ್ಬದ ರೀತಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಮತದಾರರು ಹುಮ್ಮಸ್ಸಿನಿಂದ ಬಂದು ಮತ ಚಲಾವಣೆ ಮಾಡ್ತಾವ್ರೆ. ಎಲ್ಲ ಮತದಾರರಿಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿ ಹಾಗೂ ನಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಎಲ್ಲರೂ ಹುಮ್ಮಸ್ಸಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯನವರು ಈ ಸಲ ಖಂಡಿತವಾಗಿ ಗೆಲ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಳೆದ ಬಾರಿಗಿಂತ ಹೇಗಿದೆ? ಖಂಡಿತ ಕಳೆದ ಬಾರಿಗಿಂತ ಈಗ ಅತಿ ಹೆಚ್ಚು ಹುಮ್ಮಸ್ಸಿಂದ ಮಾಡ್ತಾರೆ. ಯಾಕಂದರೆ BJP ಭ್ರಷ್ಟ ಆಡಳಿತ ಹಾಗೂ ಸುಳ್ಳನ್ನು ಎಲ್ಲ ನೋಡಿ ಜನ ಬೇಸತ್ತೋಗಿದ್ದಾರೆ. ಅದರಿಂದ ಎಲ್ಲ ವ್ಯತಿರಿಕ್ತವಾಗಿ ಮತದಾನ ಮಾಡಿ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ವೋಟ್ ಮಾಡಿ ಗೆಲ್ಲಿಸ್ತಾರೆ. ವಾಜರಳ್ಳಿಲಿ ಮುಖ್ಯವಾಗಿ JDSನಲ್ಲಿ ಇದ್ರು, ಅವರೆಲ್ಲ ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ. ಈಗ ಹೇಳಬೇಕು ಅಂದರೆ JDS ಲೆಕ್ಕಕ್ಕೆ ಇಲ್ಲ ವಾಜರಳ್ಳಿ ಗ್ರಾಮ ಪಂಚಾಯತಿ. ಯಾಕಂದರೆ ಕೆಂಪರಾಜ್ ಅವರು ಹಾಗೂ ಅವ್ರ ಹಿಂಬಾಲಕರು ಎಲ್ಲರೂ ಬಂದಿದ್ದಾರೆ. ಸೊ ಅದರಿಂದ JDS ನಗಣ್ಯ. ಓನ್ಲಿ BJP ಕಾಂಗ್ರೆಸ್. ಇಲ್ಲಿ BJP ಅವರು ಲೆಕ್ಕಕ್ಕೂ ಇಲ್ಲ. ಯಾಕಂದರೆ BJP ಬೆಲ್ಟು ಅಲ್ಲ ಸರ್, ಇದು ಏನು ಕಾಂಗ್ರೆಸ್ ಒನ್ ಸೈಡ್ ವೋಟಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು? ರಾಮಕೃಷ್ಣ ಅಂತ, ಮಾಜಿ ಗ್ರಾಮ ಪಂಚಾಯತ್ ವಕೀಲ. ಸರ್, ಇವತ್ತು ಚುನಾವಣೆ ಬಹಳ ಬಿರುಸಿನಿಂದ ನಡೀತಾ ಇದೆ. ಜನ ಸಾವಿರ ರೂಪಾಯಿ ಬರ್ತಾ ಇದ್ದಾರೆ ನೋಡಿ. ಎಷ್ಟು ರಶ್ ಇದೆ. ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಯಿತು. ನಾವು ಚಾಲನೆ ಸ್ಟಾರ್ಟ್ ಮಾಡೋಣ ಜನ ಬಂದು ನಾಳೆ ಲೈನಲ್ಲಿ ನಿಂತಿದ್ರು. ಜನ ಅತಿ ಉತ್ಸಾಹದಿಂದ ಬಂದು ಇವತ್ತು ಮತದಾನ ಮಾಡ್ತಾ ಇದ್ದಾರೆ. ನಾವು ಕಂಡಂಗೆ ಯಾವ MP ಎಲೆಕ್ಷನ್ ಈ ರೀತಿ ನೋಡಿರಲಿಲ್ಲ. ಅಷ್ಟು ಜನ ಬರ್ತಾ ಇದ್ದಾರೆ. ಯಾಕೆಂದರೆ ಅವ್ರ ಸ್ವಯಂ ಇದರಲ್ಲಿ ಬಂದು ಜನ ಓಟ್ ನಡೀತಾ ಇದೆ. ಜನಗಳೆಲ್ಲ ಜಾಗೃತಿ ಆಗಿದ್ದಾರೆ. ಯಾವ ಪಕ್ಷಕ್ಕೆ ಹಾಕ್ಬೇಕು ಅಂತ ಅವರೆಲ್ಲ ಮನೆಗೆ ಡಿಸೈಡ್ ಮಾಡಿದ್ದಾರೆ. ಎಲ್ಲ ಮಾಡ್ಕೊಂಡು ಓಟ್ ಚೆನ್ನಾಗಿ ನಡೀತಾ ಇದೆ. ಸರ್, ಬೇಸಿಗೆ ತುಂಬಾ ಜಾಸ್ತಿ ಇದೆ ಸರ್, ಬಿಸಿಲು. ಆದ್ರೂ ಕೂಡ ಜನ ತುಂಬಾ ಬರ್ತಾ ಇದ್ದಾರೆ. ಕಳೆದ ಬಾರಿಗಿಂತ ಜನಸಂಖ್ಯೆ ಜಾಸ್ತಿ ಇದೆ, ಏನ್ ಹೇಳ್ತೀರಿ? ಅದೇ ಬಿಸಿಲು ತುಂಬಾ ಇದೆ, ಹಾಗಾಗಿ ಅದಕ್ಕೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಜಾಸ್ತಿ ಆಗುತ್ತೆ. ಬೆಳಗ್ಗೆ ತುಂಬಾ ಜನ ಬರ್ತಾ ಇದ್ದಾರೆ. ಅದಕ್ಕೆ 7 ಗಂಟೆಗೆ ಸ್ಟಾರ್ಟ್ ಆಯಿತು. ನನ್ನ ಪ್ರಕಾರ 10-11 ಗಂಟೆ ಆದ್ಮೇಲೆ ಸ್ವಲ್ಪ ಸ್ಲೋ ಆಗುತ್ತೆ. ಈಗ 3 ಗಂಟೆ 4 ಗಂಟೆ ಮೇಲೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಬರೋರಿಗೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಬಂದಾಗ ನೋಡಿ ಕಳಿಸ್ತೀವಿ. ಅಲ್ಲ, ನಮ್ಮದೇ ಲೀಡಿಂಗ್ ಬರೋದು. ಲಾಸ್ಟ್ ಟೈಮ್ ಕೂಡ ಅಶುಗುಂಟೆಯಲ್ಲಿ ಕಾಂಗ್ರೆಸ್ ಲೀಡ್ ಬಂದಿತ್ತು. ಈಗ ಕಾಂಗ್ರೆಸ್ನಲ್ಲಿ ನಮ್ಮ MLA ಇರೋದ್ರಿಂದ ಅವ್ರು ಅತಿ ಹೆಚ್ಚಿನ ಕೆಲಸ ಮಾಡಿದ್ದಾರೆ. ಆ ಕೆಲಸ ನೋಡಿಕೊಂಡು ಈ ಸತಿ ಕೂಡ ನಮ್ಮದೇ, ಅವರಿಬ್ಬರು ಒಂದಾದ್ರೂ ಕೂಡ ನಮ್ಮದೇ ಲೀಡಿಂಗ್ ಬರುತ್ತೆ. ಲಕ್ಷ್ಮೀನಾರಾಯಣ, ಮಾಜಿ ಅಧ್ಯಕ್ಷರು, ಅಶುಗುಂಟೆ ಪಂಚಾಯತಿ. ಚುನಾವಣೆ ಈ ದಿವಸ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮತಗಟ್ಟೆ ಸಂಖ್ಯೆ 157 ವಾಜರಳ್ಳಿ ಮತಗಟ್ಟೆ. ಈ ಮತಗಟ್ಟೆಯಲ್ಲಿ 1334 ಮತದಾರರಿದ್ದಾರೆ. ಈಗಾಗಲೇ 175 ಜನ ಮತದಾರರು ಅತ್ಯಂತ ಹುಮ್ಮಸ್ಸಿನಿಂದ ಮತದಾನ ಮಾಡಿದ್ದಾರೆ. ಈ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷಕ್ಕೆ ಈ ಸತಿ ಹೆಚ್ಚಿನ ಒಲವಿದ್ದು ಡಾಕ್ಟರ್ K. ಸುಧಾಕರ್ ಅವರು ಗೆಲುವು ಶತಸಿದ್ಧ.
ಜನರು ವಾಲಂಟ್ರಿಯಾಗಿ ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡ್ತಾ ಇದ್ದಾರೆ. ಸರ್ ಮೈತ್ರಿ ಆಗಿದೆ, ಸೊ ಇದ್ರ ಬಗ್ಗೆ ಏನಂತಾರೆ ಜನ? ಸೊ ಹೇಗಿದೆ ಹುಮ್ಮಸ್ಸು? ಇಲ್ಲ, ಹಿರಿಯರಾದ ದೇವೇಗೌಡರ ಅಪ್ಪಾಜಿ ಅವರು, ಕುಮಾರಣ್ಣ ಅವರು, ಯಡಿಯೂರಪ್ಪನವರು ಎಲ್ಲ ಒಮ್ಮತ ಮೈತ್ರಿ ಇರೋದ್ರಿಂದ ನಮ್ಮ ಪಕ್ಷಕ್ಕೆ ಭಾಳ ಹೆಚ್ಚಿನ ಒಲವು ಇದೆ. ದೇಶ ಸಮೃದ್ಧಿಯಾಗಿರಬೇಕು ಅಂದರೆ ಮೈತ್ರಿ ಅನಿವಾರ್ಯ ಆಗಿತ್ತು. ಅದರಿಂದ ಭಾರತೀಯ ಜನತಾ ಪಕ್ಷ ಗೆಲುವು ನಿಶ್ಚಿತ. ಓಕೆ, ತಮ್ಮ ಹೆಸರು? ಲೋಕೇಶ್, ಬೂತ್ ಅಧ್ಯಕ್ಷ, ವಾಜರಳ್ಳಿ. ನಮ್ಮ ಶಾಸಕರಾದಂಥ ಶ್ರೀನಿವಾಸ್ ಅವರ ಕಾರ್ಯವೈಖರಿ ನೋಡಿ, ಅವರ ಅನುದಾನ ತಂದಿರೋದನ್ನು ನೋಡಿ, ನೆಲಮಂಗಲ ಅಭಿವೃದ್ಧಿ ನೋಡಿ, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ 157 ಬೂತ್ ನಂಬರಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಇವತ್ತು ಹೆಚ್ಚಿನ ರೀತಿಯಲ್ಲಿ ವೋಟಿಂಗ್ ನಡೀತಾ ಇದೆ. ನಮ್ಮಲ್ಲಿ JDS ಲೆಕ್ಕ ಇಲ್ಲ. ಈಗ ನಮ್ಮ ಶಾಸಕರು ಇದನ್ನು ನೋಡಿ, ಕಾಂಗ್ರೆಸ್ ಅಧಿಕಾರ ಮತ್ತು ಇದನ್ನು ನೋಡಿ ಎಲ್ಲ ಚೆನ್ನಾಗಿ ವೋಟ್ ಮಾಡ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಮತದಾನ ನಡೀಬೋದು? 85+ ಆಗುತ್ತೆ. ನಿಮ್ಮ ಹೆಸರು? ಮುಂದರಾಜು, ಬುಕ್ತನಪಾಳ್ಯ.